ನಾನೊಬ್ಳೆ ಅಲ್ಲ ಅಮ್ಮ, ನನ್ನಂತ ಸಾವಿರಾರು ಅಮಾಯಕ ಹೆಣ್ಮಕ್ಳು ಅವನ ಕೈಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ. ಜಗತ್ತಿಗೆ ಆ ರಾಜೇಶನ್ ನಿಜವಾದ ಬಣ್ಣ ತಿಳಿಸ್ಬೇಕು ಅಂತ ಅವನ ಕೋಟೆಯಿಂದ ತಪ್ಪಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟೆ. ಈ ಮನೆ ಸಮಸ್ಯೆ ಮೇನ್ ಪಾಯಿಂಟ್ ಆ ರಾಜೇಶ ಭಾರತಿಗೆ, ಭರತ್ಗೆ, ಮನೋಜ್ಗೆ ಬೆನ್ನಿಂದೆ ಬಿದ್ದು ಹಿಂಸೆ ಕೊಡ್ತಾ ಮೆರೆದಾಡ್ತಿದ್ದ. ನಾನ್ ಸುಮ್ಮನೆ ಇರೋದಿಲ್ಲ. ಆ ರಾಜೇಶನ್ಗೆ ಪಾಠ ಕಲಿಸ್ತೀನಿ. ಆ ರಾಜೇಶ ಜೈಲ್ ಕಂಬಿ ಎಣಿಸ್ಬೇಕು. ಹಾಗೆ ಮಾಡೇ ಮಾಡ್ತೀನಿ. ಅವಾಗ್ಲೇ ನನಗೂ ಸಮಾಧಾನ. ಆಮೇಲೆ ನಾನು ಈ ಮನೆಯಿಂದ ಹೊರಟೋಗ್ತೀನಿ. ನಿಮ್ ಯಾರ ಮನಸ್ಸು ನೋಯಿಸೋದಿಲ್ಲ. ಅಮ್ಮ, ನಿಮ್ಮೆಲ್ಲರ ಪ್ರೀತಿ ಪಡ್ಕೊಂಡು ಹೋಗಿನೇ ನಾನು ಬದುಕ್ತೀನಿ. ಅಲ್ಲಿವರೆಗೂ ಈ ಮನೆ ನಿಮ್ ನೆರಳು ಬೇಕಮ್ಮ. ಪ್ಲೀಸ್ ಅಮ್ಮ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ, ಪ್ಲೀಸ್. ಭವಾನಿ ಮಾಮೂಲಿ ಹುಡುಗಿಯಲ್ಲ. ಕಷ್ಟ ಇದ್ರೂ ಯಾವತ್ತೂ ಅದನ್ನ ತೋರಿಸ್ಕೊಂಡಿಲ್ಲ, ಹೇಳೂ ಇಲ್ಲ. ಅವಳು ನೆರವಾಗಬೇಕು ಅಂತ ಅನಿಸ್ತಿದೆ. ಅಮ್ಮನ ಹತ್ರ ಕೂಡ ಮಾತಾಡಿದ್ದೀನಿ, ಕರ್ಕೊಂಬ ಅಂತ ಹೇಳಿದ್ದಾರೆ. ಏನ್ ಮಾಡ್ಲಿ? ಭವಾನಿಗೂ ಹೇಳಿದ್ದೀನಿ, ಒಪ್ಕೊಂಡಿದ್ದಾಳೆ. ಆದ್ರೆ ಹೇಗೆ ನಿಭಾಯಿಸ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಕಾರ್ತಿ, ಅಂತೂ ನಮ್ಮ ರೇಂಜ್ಗಿರೋ ಮನೆ ಇಲ್ಲೇ ಹತ್ತಿರದಲ್ಲೇ ಸಿಕ್ತು. ಕಾವೇರಿ ಆ ಮನೆ ನೋಡು ಅಂತ ಅವತ್ತೇ ಹೇಳಿದ್ಲು. ಆದ್ರೆ ಬೀಗ್ರ ಮನೆಗೆ ಯಾಕೆ ಹತ್ತಿರವಾಗಿ ಅಂತ ನಾನು ಸುಮ್ಮನೆ ಇದ್ದೆ. ಈಗ ನೋಡು, ನಮ್ಗೆ ಅದೇ ಮನೆ ಆಯ್ತು. ಯಾರ್ಯಾರ ಹಣೆಲಿ ಏನೇನು ಬರ್ದಿರುತ್ತೋ ಅದೇ ತಾನೇ ಆಗೋದು. ನಿಜಮ್ಮ, ನಾವು ಅನ್ಕೊಳ್ಳೋ ಹಾಗೆ ಯಾವುದೂ ಆಗೋದಿಲ್ಲ. ಈಗ ನನ್ನನ್ನೇ ನೋಡು, ನೆಮ್ಮದಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಸಿಕ್ಕಿದ್ದೇ ಬೇರೆ. ನೊಂದ್ಕೋಬೇಡ ಭಾರತಿ. ಈಗ ನಮ್ಮನೆ ಹತ್ತಿರದಲ್ಲೇ ಆಯ್ತಲ್ಲ, ನಿನಗೆ ಯಾವಾಗ ಬೇಜಾರಾದ್ರೂ ನಮ್ಮನೆಗೆ ಬರ್ಬೋದು ಕಂದ.
ಸರಿ ಅಮ್ಮ, ಮನೆ ಹೇಗಿದೆ? ನಿಮ್ ಕಂಜೂಸ್ ಅಪ್ಪನ್ಗೆ ಆ ಮನೆ ಕೂಡ ದೊಡ್ಡ ಬಂಗ್ಲೆನೆ. 12 ಲಕ್ಷ ಹೇಳ್ತಾ ಇದಾರೆ. ರಿಜಿಸ್ಟ್ರೇಷನ್ನು, ರಿಪೇರಿ ಅಂತೆಲ್ಲ ಸೇರಿದ್ರೆ 15 ಲಕ್ಷನಾದ್ರೂ ಆಗುತ್ತೆ ಅಲ್ವಾ? ಹೇಗಾದ್ರೂ ಮಾಡಿ ದುಡ್ಡು ಹೊಂದಿಸ್ಕೋಬೇಕು ಭಾರತಿ. ಈಗ ದುಡ್ಡಿಂದೆ ದೊಡ್ಡ ಯೋಚನೆ ಆಗಿರೋದು. ಹೇಗೋ ಏನೋ ಸದ್ಯ ಮನೆ ಸಿಕ್ತಲ್ಲ, ಅದು ಪಕ್ಕದಲ್ಲೇ ಸಿಕ್ಕಿದೆ. ಸರಿ, ನೀನ್ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ನಾನು ನಿನ್ಗೆ ಊಟ ಬಡಿಸ್ತೀನಿ. ಸರಿಮ್ಮ. ಅಯ್ಯೋ, ಈ ಮನೇಲಿ ಅದೇನ್ ನಡೀತಿದ್ಯೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಒಳ್ಳೆ ಧರ್ಮಛತ್ರ ಆದಂಗೆ ಆಗ್ಬಿಟ್ಟಿದೆ. ಊರಲ್ಲಿರೋರೆಲ್ಲ ಬರೋದು, ತಿನ್ನೋದು, ಮಲ್ಕೊಳ್ಳೋದು, ಇದೇ ಕೆಲಸ ಆಗೋಗಿದೆ. ಇನ್ ಈ ಮನೆ ಗಂಡಸ್ರಿಗಂತೂ ಯಾರಾದ್ರೂ ಹೆಂಗಸರು ಒಂಚೂರು ಕಣ್ಣಲ್ಲಿ ನೀರ್ ಹಾಕಂಗೆ ಇಲ್ಲ. ಅಯ್ಯೋ, ನೀವ್ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ, ಬಂದು ನಮ್ಮನೇಲೆ ಉಳ್ಕೋಬೋದಲ್ಲ ಅಂತ ಕರ್ಕೊಂಡೇ ಬಂದ್ಬಿಡ್ತಾರೆ. ನನಗಂತೂ ನೋಡಿ ನೋಡಿ ಸಾಕಾಗೋಗಿದೆ. ಇನ್ನೂ ಅದೇನೇನು ನೋಡ್ಬೇಕು. ನೀನ್ ಹೇಳ್ತಿರೋದು ಸರಿನೇ ಭಾರತಿ. ಅವಳು ನಾವು ಮನೆ ತಗೋಬೇಕು ಅಂದಿದ್ದಕ್ಕೆ ಸಹಾಯ ಮಾಡ್ತೀನಿ ಅಂದಿದ್ದು ನಾವು ಪಡ್ತಾ ಇರೋ ಕಷ್ಟ ನೋಡಿತಾನೆ. ನಾವು ಅವಳಿಗೆ ಸಹಾಯ ಮಾಡಿದೀವಲ್ವಾ? ನಾವು ಸಹಾಯ ಮಾಡಿದೀವಿ ನಿಜಮ್ಮ, ಆದ್ರೆ ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇದೆ. ಅವಳು ಹೇಗಮ್ಮ ಸಹಾಯ ಮಾಡ್ತಾಳೆ, ಎಲ್ಲಿಂದ ಅಂತ ದುಡ್ಡು ತರ್ತಾಳೆ ಹೇಳು? ಅವಳು ಕೂಡಿಟ್ಟಿರ್ಬೋದೇನೋ. ಏನಮ್ಮ ಮಾತಾಡ್ತಾ ಇದೀಯ ನೀನು? ಇಷ್ಟು ದಿನ ರಾಜೇಶ ನನ್ನನ್ನ ಕೂಡ ಹಾಕಿದ್ದ, ಮುಂಬೈಗೆ ಸಾಗಿಸ್ಬೇಕಂತ ಇದ್ದ, ಆಗ ನಾನು ತಪ್ಪಿಸ್ಕೊಂಡ್ ಬಂದೆ ಅಂತ ತಾನೇ ಅವಳು ಹೇಳಿದ್ದು. ಹಾಗಿರುವಾಗ ನಿಮಗ್ ಸಹಾಯ ಮಾಡೋದಿಕ್ಕೆ ಅವಳ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಹೇಳಮ್ಮ? ಆಪತ್ ಕಾಲದಲ್ಲಿ ನಾವು ಅವಳಿಗೆ ಸಹಾಯ ಮಾಡಿದೀವಿ ಅನ್ನೋ ಕಾರಣಕ್ಕೆ ನಮ್ ಕಷ್ಟ ನೋಡಿ ಸಹಾಯ ಮಾಡ್ತೀನಿ ಅಂತ ಹೇಳಿರ್ಬೋದು. ಹಾಗಂತ ನಾವು ಅವಳ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ. ಸದ್ಯಕ್ಕೆ ಸರಿ ಅಂತ ಹೇಳಿ ಸುಮ್ಮನಾಗ್ಬಿಡೋಣ. ಹಾಗಂತೀಯಾ? ಅಮ್ಮ, ಇಷ್ಟು ದಿನ ಆ ಭಾರತಿ ಎಲ್ಲಿದ್ಲು, ಏನ್ ಮಾಡ್ತಿದ್ಲು ಅಂತ ಗೊತ್ತಿದ್ದು ನಾವು ಅವಳ ಹತ್ರ ಸಹಾಯ ತಗೊಳ್ಳೋದು ಚೆನ್ನಾಗಿರೋದಿಲ್ಲ. ಮುಂದೆ ಮಾತಾಡೋರ್ಗೆ ವಸ್ತು ಆಗ್ಬಿಡ್ತೀವಿ. ಈಗೇನು ಅತ್ತೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ತಾನೆ, ಮತ್ತಿನ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಅಯ್ಯೋ ಮಗಳೇ, ಊರಿಡೀ ಮಾತಾಡ್ಕೊಳ್ಳಿ, ನಮಗೇನು? ದುಡ್ಡಿನ ಮುಂದೆ ಕಲ್ಲು ಕೂಡ ಕರಗಿ ನೀರಾಗ್ಬಿಡುತ್ತೆ. ಊರವ್ರು ಮಾತಾಡ್ತಾರೆ ಅಂತ ನಾವು ಹಿಂಗೆ ಇರಕ್ಕಾಗತ್ತ? ಯಾರಾದ್ರೂ ಸಹಾಯ ಮಾಡಿದ್ರೆ ಬಾಚಿ ತಪ್ಕೋಬೇಕು ಅಷ್ಟೇಯ. ನೋಡು, ದೇವ್ರ ಹುಂಡುಲಿ ಹಾಕಿದ ದುಡ್ಡನ್ನ ಅವ್ರ ದುಡ್ಡು ಇವ್ರ ದುಡ್ಡು ಅಂತ ಬೇರೆ ಬೇರೆ ಮಾಡ್ತಾರ. ಈ ಪ್ರವಾಹ ಸಂತ್ರಸ್ತರಿಗೆ ಕೊಡ್ತಾರ ನೋಡು, ಅದು ಅವ್ರ ದುಡ್ಡಪ್ಪ ಇವ್ರ ದುಡ್ಡಪ್ಪ ಅಂತ ಬೇಡ ಅಂತಾರ. ನಾವು ಕೂಡ ಪ್ರವಾಹ ಸಂತ್ರಸ್ತರಿದ್ದಂಗೆ ಅಲ್ವಾ? ಭಾರತಿ, ಬೀಗ್ರ ಹತ್ರ ಸಾಲ ಕೇಳೋದಕ್ಕೂ ತುಂಬಾ ಮುಜುಗರ ಆಗತ್ತಮ್ಮ. ಕಾವೇರಿ ಏನೋ ನನ್ನ ಫ್ರೆಂಡು ಅಂತ ಕೊಡ್ತೀನಿ ಅಂತ ಹೇಳಿದಾಳೆ ನಿಜ. ಹಾಗಂತ ಪದೇ ಪದೇ ನಾನು ಅವಳಿಗೆ ನೀನ್ ಹೀಗೆ ಹೇಳಿದ್ಯಾ ಅಂತ ನೆನಪಿಸೋಕ್ಕಾಗತ್ತಾ ಹೇಳು? ಅದಕ್ಕೆ
ದುಡ್ಡು ಬರೋದು ಯಾವ ಮೂಲದಿಂದ ಆದ್ರೂ ಪರವಾಗಿಲ್ಲ, ಭಾರತಿ ಕೊಡ್ತೀನಿ ಅಂದ್ರೂ ಪರವಾಗಿಲ್ಲ, ಇಸ್ಕೊಂಡಿರೋಣ, ಆಮೇಲೆ ಮತ್ತೆ ಅವಳಿಗೆ ವಾಪಸ್ ಕೊಟ್ಬಿಡೋಣ ಅಂತ ನಾನು ಅನ್ಕೊಂಡ್ಬಿಟ್ಟೆ. ನೋಡಮ್ಮ ಜಯಮಣಿ, ದುಡ್ಡು ತಾನು ಯಾವ ಮೂಲದಲ್ಲಿ ಚಲಾವಣೆಯಲ್ಲಿ ಇರ್ತೀನಿ ಅಂತ ಯೋಚನೆ ಮಾಡಲ್ಲ. ರೆಗ್ಯುಲರ್ ಆಗಿ ಕೈಯಿಂದ ಕೈಗೆ ಓಡಾಡ್ತಿರುತ್ತೆ. ನಮ್ ಕೈಗೆ ಬಂದ ತಕ್ಷಣ ಗಬಕ್ಕ ತಿಳ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಬೇರೆಯವ್ರ ಪಾಲಾಗ್ಬಿಡುತ್ತೆ. ಈ ಕ್ಯಾಶ್ ವಿಚಾರ ಬಂದಾಗ ನನ್ನ ತಲೆ ಕೈ ಜೋಬ್ ಎಲ್ಲ ಒಟ್ಟಿಗೆ ನೆಟ್ಗಾಗ್ಬಿಡುತ್ತೆ. ಯಾಕೆ ಹೇಳು, ನಮ್ದು ತಾಲೂಕು ಆಫೀಸ್ ಅಲ್ವಾ? ನಿಮ್ಮ ತಲೆ ನೆಟ್ಟಗಾಗಿದ್ದಕ್ಕೆ ತಾನೆ ನಾವೆಲ್ಲ ಬೀದಿಗೆ ಬಿದ್ದಿತ್ತು. ತಲೆ ಅಂತ ತಲೆ ಜೋಪಾನವಾಗಿ ಇಟ್ಕೊಳ್ಳಿ, ಮುಂದೆ ಯಾವತ್ತಾದ್ರೂ ಪ್ರದರ್ಶನಕ್ಕೆ ಇಡಕ್ ಬೇಕಾಗತ್ತೆ. ಏ ಜಯಮಣಿ, ಯಾರಾದ್ರೂ ದುಡ್ಡು ಕೊಡ್ತೀನಿ ಅಂದಾಗ ಪ್ರೀತಿಯಿಂದ ಕೈ ಮುಂದೆ ಮಾಡ್ಬೇಕು. ಯಾರಾದ್ರೂ ದುಡ್ಡು ಕೇಳಿದ್ರೆ ಹಂಗೆ ಕೈ ಹಿಂದಕ್ಕೆ ತರಿಸ್ಕೋಬೇಕು. ಇದು ನನ್ನ ಲೈಫಿನ ಪಾಲಿಸಿ. ನಿಮ್ಮ ಕರ್ಮ. ಈ ನಿಮ್ ಪಾಲಿಸಿ ನಮ್ಮ ಯಾವ್ದಾದ್ರೂ ಕಷ್ಟಕ್ಕೆ ಬಂದಿದ್ಯೇನ್ರಿ? ಪಾಲಿಸಿ ಅಂತ ರೈಲ್ ಬಿಡೋದಕ್ಕೆ ಶುರು ಮಾಡಿದ್ರೆ ಯಾವ ಟ್ರ್ಯಾಕು ಬೇಕಾಗಿಲ್ಲ, ಓಡಿಸ್ತಾನೇ ಇರ್ತೀರಿ. ಹೌದು, ನಾನು ಇಷ್ಟು ವರ್ಷ ಏನು ಕೇಳಿರ್ಲಿಲ್ಲ ನಿಮ್ಮನ್ನ. ಇಷ್ಟೂ ವರ್ಷ ನೀವು ದುಡ್ದಿದ್ದೀರಲ್ಲ ದುಡ್ಡು, ಎಲ್ಲಿ ರಾಜೇಶನ್ ಹತ್ರ ಇಸ್ಕೊಂಡಿದ್ದೀರಲ್ಲ ಲಕ್ಷಾಂತರ ರೂಪಾಯಿ, ಎಲ್ಲ ಎಲ್ಲಿ ಗಂಟಿಟ್ಟಿದ್ದೀರಾ ಅಂತ. ಅದನ್ನೆಲ್ಲ ತಗೊಂಬನ್ರಿ, ನಾವು ಎಲ್ಲಾ ಸಾಲನು ತೀರಿಸ್ಬೋದು. ಹೊಸ ಮನೆ ತಗೊಳ್ಳೋದಕ್ಕೂ ಉಪಯೋಗ ಆಗುತ್ತೆ. ಧರ್ಮಪತ್ನಿ, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ, ತುಂಬಿರೋದು. ಹಾಯ್ ಚಂದ್ರ, ಹೇಗಿದ್ದೀರಾ? ನಾನಿಲ್ಲಿದ್ದೀರಪ್ಪ, ನೀವೆಲ್ಲಿದ್ದೀರಾ? ಬಂದಿರಿ, 5 ನಿಮಿಷದಲ್ಲಿ ಬರ್ತೀನಿ. ಹೆಂಗಸ್ರ ಹತ್ರ ಮಾತಾಡ್ತಾ ಕೂತ್ರೆ ಸುಮ್ಮನೆ ಕಾಲ ಹರಣ ಆಗ್ಬಿಡುತ್ತೆ. ಬರ್ತೀನಿ, ಈಗ ಬಂದೆ 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 ಬಂದೆ. ನೀವ್ ಎಲ್ಲಿಗೆ ಬೇಕಾದ್ರೂ ಹೋಗಿ, ಆದ್ರೆ ಆಗ್ಲಿಂದ ನಾನು ನಿಮ್ಮನ್ನ ದುಡ್ಡಿನ ವಿಷಯ ಕೇಳ್ತಾ ಇದ್ದೀನಿ. ಹೇಳ್ಬಿಟ್ಟು ಹೋಗಿ. ತಲೆ ಹರಟೆ, ಯಾರ ನೀನು? ನಿನ್ನ ಹತ್ರ ಕೇಳ್ಬೇಕು, ನಿನ್ಗೆ ಯಾಕೆ ಲೆಕ್ಕ ಕೊಡ್ಬೇಕು ನಾನು? ಗಂಡಸ್ರ ವಿಷಯದಲ್ಲಿ ಜಾಸ್ತಿ ತಲೆ ಹಾಕ್ಬಾರ್ದು, ಗೊತ್ತಾಯ್ತಲ್ಲ? ನಮ್ದು ಮೊದಲ ತಾಲೂಕು ಆಫೀಸ್, ಗೊತ್ತಲ್ಲ? ಬರಲ್ಲ. ನನ್ನಿಂದ ನಿಮಗೆ ತೊಂದರೆ ಆಗ್ತಿದೆ ಅನ್ಸುತ್ತಲ್ವಾ? ಸಂಜನಾ, ನಾನು ಅವತ್ತೇ ಹೇಳಿಲ್ವಾ, ನಮ್ಮ ಡಿಕ್ಷನರಿನಲ್ಲಿ ತೊಂದರೆ ಅನ್ನೋದು ಪದನೇ ಇಲ್ಲ. ಆದರೂ ನನ್ನ ಈ ಹೆಜ್ಜೆಗಳ ದೃಷ್ಟಿಯಿಂದ ದೂರ ಇಡೋದಕ್ಕೋಸ್ಕರ ಪಾಪ ನೀವು ದಿನ ನನ್ನ ಡ್ರಾಪ್ ಮಾಡ್ತೀರಾ, ಪಿಕಪ್ ಮಾಡ್ತೀರಾ. ನಿಮ್ದೊಂಥರ ಪಿಕಪ್ ಕ್ಯಾಬ್ ಸರ್ವಿಸ್ ಆಗ್ಬಿಟ್ಟಿದೆ. ಆದರೆ ಈ ಕ್ಯಾಬ್ ಒಬ್ಬರನ್ನೇ ಕರ್ಕೊಂಡು ಹೋಗುತ್ತೆ, ಅವ್ರನ್ನೇ ಕರ್ಕೊಂಡ್ಬರುತ್ತೆ, ಗೊತ್ತಾ? ಹೌದು, ಆದರೆ ನಿಮ್ಮ ಕ್ಯಾಬ್ ತುಂಬ ಕಾಸ್ಟ್ಲಿ ಅನಿಸುತ್ತೆ. ನಮ್ಮಂಥ ಬಡವ್ರಿಗೆಲ್ಲ ದುಬಾರಿ ಆಗುತ್ತೆ ಬಿಡಿ. ನಮ್ಮವ್ರಿಗೆ ಇದು ಫ್ರೀ ಕಂಡ್ರಿ, ಒಂದು ನಯಾ ಪೈಸಾ ಖರ್ಚಿಲ್ಲ, ಗೊತ್ತಾ? ಓ, ನಿಮ್ಮ ಕ್ಯಾಬಲ್ಲಿ ಈ ಥರ ಬೇರೆ ಸರ್ವಿಸ್ ಇದೆಯಾ? ಹಾಂ, ನಡ್ಕೊಂಡೋಗಿ ಕಷ್ಟಪಡೋರಿಗೆ ಫ್ರೀ ಸರ್ವಿಸು, ಉಚಿತ ಸೇವೆ. ನನಗೇನು ಕಷ್ಟ ಆಗ್ತಿರ್ಲಿಲ್ಲ ಬಿಡ್ರಿ. ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂತ ನಾನು ಚಾಕುನ ಪರ್ಸಲ್ಲಿ ಇಟ್ಕೊಂಡೇ ಓಡಾಡ್ತೀನಿ. ಯಾಕ್ರಿ, ಏನಾಯ್ತು? ಅಮ್ಮ ತಾಯಿ, ಸಾಕು ತೀರಿ ಸಂಸ್ಕೃತಿ ನಮ್ದಲ್ಲ. ನಂಗೆ ತುಂಬ ಭಯ ಆಗುತ್ತೆ. ನಾನು ಇನ್ನೂ ಬಾಳಿ ಬದುಕಬೇಕಾದವನು. ಅದೆಲ್ಲ ನಿಮ್ಗಲ್ಲ ರೀ, ಮೊನ್ನೆ ನಮ್ಮನ್ನ ಹತ್ತಿಸ್ಕೊಂಡು ಬಂದ್ರಲ್ಲ ಅವ್ರಿಗೆ. ಹೌದಾ? ಮುಂದೆಯಿಂದ ಬಂದು ತೊಂದರೆ ಕೊಟ್ರೆ ಈ ಸಾಕು ಓಕೆ, ಮುಂದೆಯಿಂದ ಬಂದು ತೊಂದರೆ ಕೊಟ್ರೆ ಈ ಸಾಕು ಯಾಕೆ? ಮತ್ತಿನ್ನೇನು ಮಾಡೋದು? ಎಷ್ಟು ದಿನ ಅಂತ ನೀವು ನನ್ಗೆ ಹೀಗೆ ಡ್ರಾಪ್ ಮಾಡ್ಕೊಂಡಿರ್ತೀರಾ? ನೆಕ್ಸ್ಟ್ ದಿವಸ ಅಂತ ನಾನು ನಿಮ್ಗೆ ಹೀಗೆ ತೊಂದರೆ ಕೊಟ್ಕೊಂಡಿರ್ಲಿ ಹೇಳಿ? ಜೀವನ ಪೂರ್ತಿ ಡ್ರಾಪ್ ಹಾಕೋಕೆ ನಾನು ರೆಡಿ ಇದ್ದೀನಿ. ಏನಂದ್ರಿ? ಏನಿಲ್ಲ. ಇವಾಗೇನೋ ನಾವು ನಿಮ್ಮ ಮನೇಲಿದ್ದೀವಿ. ನಮ್ಮ ಮನೆಗೆ ಹೋಗಾದ್ಮೇಲೆ ನನ್ನ ಕಾಟ ಇರಲ್ಲ ಬಿಡಿ ನಿಮಗೆ.
ಏನಿಲ್ಲ. ಆಫೀಸಿಗೆ ಹೋಗಿರಿ, ಬನ್ನಿ. ಅಮ್ಮ ಹಾಡಾಡ್ತಾರೆ. ಅವರೇ ನಮ್ಮಮ್ಮ. ನೋಡಿದ್ರಲ್ಲ, ಅವರೇ ನಮ್ಮಮ್ಮ ರಾಧಾ ಅಂತ. ಅಮ್ಮನೇ ನಂಗೆ ಸರ್ವಸ್ವ. ಮನೆಯಲ್ಲಿ ನಾನು ಅಮ್ಮ ಇಬ್ಬರೇ ಇರೋದು. ಯೂಶಲಿ ನಾನು ಆಫೀಸಿಗೆ ಹೋದಾಗ ಅಮ್ಮ ಹಾಡು ಹಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಸಂಗೀತ ಅಂದರೆ ನನಗೂ ತುಂಬ ಇಷ್ಟ. ಅಮ್ಮ 4 ಜನ ಮಕ್ಕಳಿಗೆ ಸಂಗೀತ ಕೂಡ ಹೇಳ್ಕೊಡ್ತಾರೆ. ಭವಾನಿಯವರೇ, ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ ನಾವೀಗ ಸಕ್ಸಸ್ ಕಾಣ್ತಾ ಇದ್ದೀನಿ ಅಂದರೆ ಅದಕ್ಕೆ ಅಮ್ಮನೇ ಕಾರಣ. ಅಮ್ಮ, ನಾನು ಹೇಳ್ತಾ ಇದ್ನಲ್ಲ ಭವಾನಿ ಅಂತ, ಅದು ಇವರೇ. ಇಲ್ಲಿ ಎದ್ದೇಳಮ್ಮ. ಎಷ್ಟೊಂದು ಮುದ್ದಾಗಿದ್ಯಾ. ಆ ದೇವ್ರು ನೀವು ಒಳ್ಳೇದು ಮಾಡ್ಲಿಕ್ಕಂದ. ಅಮ್ಮ, ನೀವು ಮಾತಾಡ್ತಾರಿ, ನಾನು ನಿಮಿಷ ಬಂದೆ. ಹಲೋ, ಕಾಫಿ ಮಾಡ್ಕೊಂಡು ಬರಲಮ್ಮ? ಭವಾನಿ, ರವಿಗೆ ನೀನಂದ್ರೆ ತುಂಬ ಇಷ್ಟ ಕಣಮ್ಮ. ನೋಡು, ಎಷ್ಟೊಂದು ಗೆಲುವಾಗಿ ಓಡಾಡ್ತಿದ್ದಾನೆ. ಮೊದಲು ನೋಡ್ಬೇಕಿತ್ತಮ್ಮ. ಜಿಗುಪ್ಸೆ ಬಂದ ನನಗೆ ಯಾವಾಗಲೂ ಬೇಜಾರಲ್ಲೇ ಇರ್ತಿದ್ನಮ್ಮ. ಈಗ 1 ವರ್ಷ ಆಯ್ತು ಅವನು ಸುಧಾರಿಸ್ಕೊಂಡು. ನಿನ್ನ ನೋಡಿದ್ಮೇಲಂತೂ ಅವನ ಖುಷಿ ಇನ್ನೂ ಜಾಸ್ತಿ ಆಗಿದೆಯಮ್ಮ. ಅಲ್ಲಮ್ಮ ಭವಾನಿ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಮಾತಾಡ್ತಾನೆ ಇಲ್ಲ. ಯಾಕಮ್ಮ? ಯಾಕಮ್ಮ? ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾಗಿದೆಯಾ? ಹಾಗಾದ್ರೆ ಮಾತಾಡದೆ ಗೊಂಬೆ ಥರ ನಿಂತ್ಕೊಂಡಿದ್ರೆ ನಾನೇನಂತ ತಿಳ್ಕೊಳ್ಳಮ್ಮ? ಅಥವಾ ನನ್ನ ಹತ್ರ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ಯಾ? ಯಾಕಮ್ಮ? ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ರವಿ, ಈ ಹುಡುಗಿ ಮಾತೆ ಬರಲ್ ಬಂತಲ್ಲೋ.
ಯಾಕೆ ಇಲ್ಲಿಗೆ ಬಂದೆ? ಅದು ಇಷ್ಟೊತ್ತಿನಲ್ಲಿ? ಮಲ್ಕೊಳ್ಳೋದು ಬಂದೆ. ಏ ಹಲೋ, ಇದು ನನ್ನ ರೂಮು. ಇಲ್ಲ ಅಂದವ್ರು ಯಾರು? ಇದು ನನ್ನ ಗಂಡನ ರೂಮ್. ನೋಡು, ಮಲ್ಕೊಳ್ಳೋ ಟೈಮಲ್ಲಿ ತಮಾಷೆ ಮಾಡಬೇಡ ನೀನು. ಸುಮ್ಮನೆ ಇಲ್ಲಿಂದ ಹೊರಟೋಗು. ಮೊದಲೇ ನಾನು ಟೆನ್ಷನಲ್ಲಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ನಿಮ್ ಟೆನ್ಷನ್ಗೆ ನಾನ್ ಕಾರಣನ? ನಿನ್ನ ಮುಖ ನೋಡ್ತಿದ್ರೆ ಇರಿಟೇಟ್ ಆಗ್ತಿರುತ್ತೆ. ನಿದ್ದೆ ಬರಲ್ಲ. ನನ್ನ ರೂಮಲ್ಲಿ ಸುಕನ್ಯಾ ಮಲ್ಕೊಂಡಿದ್ದಾಳೆ.